MG ರೋಡಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಎಲ್ಲ ಥರ ಎಲ್ಲೆಲ್ಲಿಂದನೂ ಇಲ್ಲೇ ಬಂದಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಏನೇನಿದೆ ಅಭಿಪ್ರಾಯ ಅವ್ರದ್ದು ಅನ್ನೋದು ಕೇಳೋಣ ಬನ್ನಿ. ಇವಾಗ ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ಇಲ್ಲಿ ಸೊ ಏನೇನು ಕೊಡ್ತಿದ್ದಾರೆ ನಿಮಗೆ ಗೊತ್ತು, ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳು ಮಾಡ್ತಾ ಇದ್ದಾರೆ ಅವರು. ಓಕೆ, ಕಂಪೇರ್ ಟು ದಟ್ ಕಾಂಗ್ರೆಸ್ ಇಸ್ ಓಕೆ, ಮೈ ಸಪೋರ್ಟ್ ಇಸ್ ಬಿಜೆಪಿ. ಓಕೆ, ಕಾಂಗ್ರೆಸ್ ಅವರು ಗ್ಯಾರಂಟಿಗಳೆಲ್ಲ ಕೊಡ್ತಾ ಇದ್ದಾರೆ ತಾನೆ, ಅವ್ರಿಗೆ ಓಟ್ ಹಾಕ್ಬೋದಲ್ವಾ? ಇಲ್ಲ, ಓಟ್ ಹಾಕ್ಬೋದು, ಆದರೆ ನನ್ನ ಒಬ್ಬೊಬ್ರಿಗೂ ಪರ್ಸನಲ್ ಫೀಲಿಂಗ್ ಇರುತ್ತಲ್ವಾ. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ಪರ್ಸ್ನಲಿ ಅಲ್ಲಿ ನನ್ನ ಮೈಂಡ್ಗೆ ಏನು ಅನಿಸ್ತದೆ ಅದೇ ನಾನು ಮಾಡ್ತೀನಿ. ಅದೇ ಸರಿ, ಇವಾಗ ನಿಮ್ಮ ಮೈಂಡ್ಗೆ ಅನಿಸುತ್ತೆ ಅದು ಮಾಡ್ತೀರಾ. ನಾವು ಜನಗಳಿಗೆ ಏನು ಹೇಳ್ತೀವಿ, ಯಾರಿಗೆ ಓಟ್ ಹಾಕಿದ್ರೆ ಬೆಟರ್ ಅನ್ಸುತ್ತೆ? ಈಗಿರೋ ಸಿಚುವೇಶನಲ್ಲಿ ಕಾಂಗ್ರೆಸ್ ಇಸ್ ಬೆಟರ್ ಇನ್ ಕರ್ನಾಟಕ. ದೇಶದ ಬಗ್ಗೆ ಅಂದ್ರೆ ನಿಮ್ಮ ಯೂತ್ಗಳು ಬರ್ತಿಲ್ವೇ? ಬರ್ತಿದ್ದಾರೆ ನೋಡಿ, ಅಲ್ಲಿ ನೋಡಿ, ಹಂಗೆ ಶಿಫ್ಟು, ಅಲ್ಲಿಂದ ಹಂಗೆ ಶಿಫ್ಟು. ಇದ್ದ ದೇಶ, ಇದ್ದ ಕಾಸ್ಟ್ಲಿ ದುನಿಯಾ. ಬನ್ನಿ ಇನ್ನೂ ತೋರಿಸ್ತೀನಿ ಫ್ರೆಂಡ್ಸ್. MG ರೋಡ್ ಬ್ರಿಗೇಡ್ ರೋಡಲ್ಲಿ ವಯಸ್ಸಾದವರು ಬರ್ತಾ ಇದ್ದಾರೆ. ನೋಡೋಣ, ಅವ್ರ ಹತ್ರನೂ ಮಾತಾಡೋಣ, ಏನೇನು ಕೇಳೋಣ ಬನ್ನಿ. PM ಯಾರಾಗಬೇಕು ಸರ್? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆಗಬೇಕು. ಮೋದಿನೇ ಇರಲಿ. ರಾಹುಲ್ ಗಾಂಧಿ ಸ್ವಲ್ಪ ಅವರು ಇನ್ನೂ ಪಬ್ಲಿಸಿಟಿ ಮಾಡಬೇಕು. ಯಾಕೆ ಬರೀ ಸಿಚುವೇಶನ್ ನೋಡಿ ಪ್ರಚಾರ ಆಗಿಲ್ಲ. ಹೌದು, ಇಲ್ಲ ಆಗಿಲ್ಲ. ಹೋಗ್ಲಿ, PM ಯಾರಾಗಬೇಕು ಸರ್? PM ನರೇಂದ್ರ ಮೋದಿ. ಯಾಕೆ ಸರ್? ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಸರ್? ಮಿಲಿಟರಿ ವೈಸು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್, ತುಂಬ ಇಷ್ಟ ಆಯಿತು. ರಾಹುಲ್ ಗಾಂಧಿ ಅವರು ಅವ್ರಿಗೆ ಇನ್ನೂ ಮುಂದೆ ಚಾನ್ಸ್ ಕೊಡ್ಬೋದು. ಇವಾಗ ಈಗಿಲ್ಲ ಸರ್. ನೀವು ಯಾರಿಗೆ ಹಾಕ್ತೀರಾ ಒಟ್ಟು? BJP. ಹಾಯ್ ಮೇಡಮ್, ನೀವು ಕನ್ನಡದವರಾಗಿದ್ದು ಹೋಗ್ತಿದ್ದೀರಲ್ರಿ, ಬನ್ನಿ ಮೇಡಮ್. ನಮ್ಮ ದೇಶ ಸೂಪರ್ ಆಗಿದೆ ಬಿಡಿ, ಅದೆಲ್ಲ ಏನು ಚೇಂಜಸ್ ಇಲ್ಲ. ಓಕೆ ಮೇಡಮ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ ಅಲ್ವಾ ಮೇಡಮ್? ಓಕೆ, MP ಎಲೆಕ್ಷನಲ್ಲಿ ಈ ಸಲ ಪ್ರೈಮ್ ಮಿನಿಸ್ಟರ್ ಯಾರಾದರೂ ಬೆಟರ್ ಮೇಡಮ್? ಯಾರಾದರೂ ಆಗಲಿ ಕಂಟ್ರಿಗೆ ಚೆನ್ನಾಗಿ ಒಳ್ಳೇದು ಮಾಡಿದ್ರೆ ಸಾಕಷ್ಟೇ. ಇನ್ನೆಲ್ಲಿ ಹೋಗ್ಬೇಡ ಬನ್ನಿ. ಯಾಕೆ ಸುಮ್ಮನೆ ನೀವು ಅಂದ ಬ್ಯೂಟಿ ಎಲ್ಲ ಯಾಕೆ ಹಾಳು ಮಾಡ್ಕೋತೀರಾ? ಏನು ಮೇಡಮ್ ನಿಮ್ಮ ಹೆಸರು? ರೋಜಾ ಅಂತ. ಯಾರು ಗೆಲ್ಬೋದು ಮೇಡಮ್ ನಿಮ್ಮ ಪ್ರಕಾರ? ಇವಾಗ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಆಗ್ಬೋದು? ಮೋದಿ. ಯಾಕೆ? ಅವ್ರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವಾಗ ಸ್ಟೂಡೆಂಟ್ಸ್ ಅಲ್ವಾ ನೀವು? ನಿಮ್ಮ ಸ್ಟೂಡೆಂಟ್ಸಿಗೆ ಏನಾಗಿದೆ ಅವ್ರ ಕಡೆಯಿಂದ, ಮೋದಿ ಅವ್ರ ಕಡೆಯಿಂದ? ಏನಿಲ್ಲ ಸರ್, ಅಂದರೆ ಇಂಡಿಯಾ ಅನ್ನೋದು ಸ್ವಲ್ಪ ಗೊತ್ತಾಗಿದೆ ಅವ್ರ ಕಡೆಯಿಂದ. ಮೊದಲು ಇವಾಗ ನೋಡಿ, ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ, ಮತ್ತೆ ಫ್ರೀ ಬಸ್ ಕೊಟ್ಟಿದ್ದಾರೆ, ಮತ್ತೆ ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ಮತ್ತೆ ಮನೆಗೆ 2,000 ಬರ್ತಿದ್ಯಾ ಮನೆಗೆ? ಬರ್ತಾ ಇದೆ. ಯಾರು ತಗೊಂತಿದ್ದೀರಾ? ಅದು ನೀವು ತಗೊಂತೀರಾ, ಅಮ್ಮ ತಗೊಂತೀರಾ? ಅಮ್ಮ. ನಿಮಗೆ ದುಡ್ಡು ಬರ್ತಿಲ್ಲ, ಅದಕ್ಕೆ ನೀವು ಕಾಂಗ್ರೆಸ್ ವೋಟ್ ಹಾಕಲ್ಲ? ಆ ಥರ ಏನಿಲ್ಲ ಸರ್. ಆ ಥರ ಏನಿಲ್ಲ. ಮತ್ತೆ ನೋಡಿ, ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಇಷ್ಟು ಮಾಡ್ತಿದ್ದಾರೆ, ಕಾಂಗ್ರೆಸ್ಗೆ ಹಾಕ್ಬೋದಲ್ವಾ? ಅಂದರೆ ನಂಗೆ ಮೋದಿ ಅವರು ಅಂದರೆ ಇಷ್ಟ. BJPಯಿಂದ ಏನಾದರೂ ಹೆಲ್ಪ್ ಆಗ್ತಿದೆಯಾ? BJPಯಿಂದ ಹೆಲ್ಪ್ ಆಗಿದೆ ಅಂತ ಅಲ್ಲ, ಬಟ್ ಅವರು ಒಳ್ಳೇದು ಮಾಡಿದ್ದಾರೆ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ನೀವು ನೋಡಿ, ಬೇಕಂದರೆ ಮೈಸೂರಿಂದ ಹುಣಸೂರುವರೆಗೆ ಅವರು ಒಂದು ಹೈವೇ ಇದು ಮಾಡಿದ್ದಾರೆ. ಅದು BJPಯಿಂದನೇ ಮಾಡಿದ್ದು. ಅದೇ ಇವಾಗ ನೋಡಿ, ಕಾಂಗ್ರೆಸ್ ಅವರು ಬಂದ್ಬಿಟ್ಟು ಇವಾಗ ಫ್ರೀ ಬಸ್ ಕೊಟ್ಟಿದ್ದಾರೆ, ಮತ್ತೆ 2,000 ರೂಪಾಯಿ ಮನೆ. ಅಲ್ಲ, ವಿ ಸಪೋರ್ಟ್ BJP ಬ್ರೋ, ನಾಟ್ ಕಾಂಗ್ರೆಸ್ ಆಬ್ವಿಯಸ್ಲಿ. ಕಾಂಗ್ರೆಸ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ಬರೀ ಹೆಂಗಸರಿಗೆ ಬಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ? ಇವಾಗ ಹೆಂಗಸರಿಗೆ ಬರೀ ಬಸ್ ಅಂತ ಕೊಟ್ಟಿದ್ದಾರೆ. ಅದು ಏನ್ ಮಾಡ್ಬೇಕು ನಿಮ್ಮ ಪ್ರಕಾರ? ಎಣ್ಣೆ ರೇಟ್ ಹಂಗಲ್ಲ, ಹಂಗಂತ ಹೇಳ್ತಲ್ಲ, ಬಟ್ ಎಲ್ರಿಗೂ ಫ್ರೀ ಆಗಿ ಮಾಡಿದ್ರೆ ಚೆನ್ನಾಗಿತ್ತು. ಕಾಂಗ್ರೆಸ್ ಹೆಂಗಸರಿಗೂ ಗಂಡಸರಿಗೂ ಚೆನ್ನಾಗಿ ಮಾಡಿದ್ರೆ ಈ ಸಲ PM ರಾಹುಲ್ ಗಾಂಧಿ ಅವ್ರು ಆಗ್ಬೋದಿತ್ತಾ? ಆಗ್ಬೋದಿತ್ತು. ಯಾಕಂತ ಹೇಳಿದ್ರೆ ಅವ್ರು ಆ ಥರ ಮಾಡಲಿಲ್ಲ, ಬಟ್ ನಮಗೆ ಯಾಕಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಲ್ರಿಗೂ ಒಂಥರ ಫ್ರೀ ಅಂತ ಬಿಡಬೇಕಿತ್ತು. ರಾಹುಲ್ ಗಾಂಧಿ ಅವ್ರು ಬಂದರೆ PM ಚೆನ್ನಾಗಿರುತ್ತೆ. ಹೆಂಗೆ ನಡೆಯುತ್ತೆ ಹಂಗೆ ನಡೆಯುತ್ತೆ. ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು? ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಅದೇ ಯಾರು? ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ್ ಖರ್ಗೆನಾ? ನಮ್ಗೆ ಬರಬೇಕು ನರೇಂದ್ರ ಮೋದಿನೇ ಬರಬೇಕು. ನಮ್ಮ ಮೋದಿನೇ. ಯಾಕೆ? ಅಂದರೆ ಒಳ್ಳೆ ಕೆಲಸ ಮಾಡೋರೆ. ನಿಮ್ಮ ಮೋದಿ? ಮೋದಿ. ಎಲ್ಲಿರೋದು ನಿಮ್ಮ ಮೋದಿ? ಮೋದಿ ಡೆಲ್ಲಿಯಲ್ಲಿ ಇರ್ತಾರೆ. ಅದು ಇದೆ ಅನ್ನಂಗಿಲ್ಲ ಬ್ರೋ, ಬರೋರು ಚೆನ್ನಾಗಿ ಕೆಲಸ ಮಾಡಬೇಕು. ನಿಮ್ಮ ಓಟ್ ಯಾರಿಗೆ ಬ್ರೋ? ನಮ್ಮ ಓಟು BJPಗೆ. BJP. 10 ವರ್ಷದಿಂದ PM ಅವರು ಇದ್ದಾರೆ, ಮೋದಿ ಅವರು. ಏನಾದ್ರು ಹೆಲ್ಪ್ ಆಗಿದೆಯಾ? ಅಂದರೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ಸೆಂಟ್ರಲ್ ಬರೋರೆಲ್ಲ ನುಂಗ್ಕೊಂತಿದ್ದಾರೆ ಅಷ್ಟೇ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.